ಎಲ್ಲರಿಗೂ ಗೊತ್ತೇ ಇದೆ, ದೇಶದಲ್ಲೇ ಸಂಚಲನವನ್ನ ಸೃಷ್ಟಿಸಿಬಿಟ್ಟಿತ್ತು. ಈಗ ದೊಡ್ಡಬಳ್ಳಾಪುರ ತಾಲೂಕಿನಲ್ಲೂ ಕೂಡ ವೋಟ್ ಚೋರಿಯ ಆರೋಪ ಕೇಳಿ ಬರ್ತಾ ಇದೆ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಚುನಾವಣೆ ಆಗ್ತಾ ಇದೆ. ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಮತದಾನ ಮಾಡೋದಕ್ಕೆ ಬಂದ ಯುವಕನಿಗೆ ಬಿಗ್ ಶಾಕ್ ಎದುರಾಗಿತ್ತು. ಮತದಾನಕ್ಕೂ ಮುನ್ನವೇ ಯುವಕನ ವೋಟ್ ಪೋಲ್ ಆಗಿದೆ, ಅಂದ್ರೆ ಆಲ್ರೆಡಿ ವೋಟ್ ಹಾಕಿದ್ದಾಗಿದೆ ಆ ಐಡಿಯಿಂದ. 17ನೇ ಮತಗಟ್ಟೆಯಲ್ಲಿ ನಕಲಿ ಮತದಾನದ ಆರೋಪ ಕೇಳಿ ಬರ್ತಾ ಇದೆ. ಬೇರೆಯವರಿಂದ ಯುವಕನ ಮತ ಚಲಾವಣೆಯ ಆರೋಪ ಇದು. ಬೇರೆಯವರು ಮತ ಚಲಾವಣೆ ಮಾಡಿದಕ್ಕೆ ಯುವಕ ಆಕ್ರೋಶವನ್ನ ಹೊರ ಹಾಕ್ತಿದ್ದಾನೆ. ಮತಗಟ್ಟೆ ಅಧಿಕಾರಿಗಳ ವಿರುದ್ಧ ಏಜೆಂಟ್ಗಳ ಆಕ್ರೋಶವೂ ಕೂಡ ಜೋರಾಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಜೊತೆಗೆ ಇಡೀ ದೇಶದಲ್ಲೇ ಪ್ರತಿಭಟನೆ ಆಗೋಯಿತು. ಕಾಂಗ್ರೆಸ್ನ ನಾಯಕರು ದೆಹಲಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ವೋಟ್ ಚೋರಿಯ ವಿರುದ್ಧವಾಗಿ ಸಮರವನ್ನ ಸಾರಿದ್ರು. ಅದು ಕೇವಲ ವಿಧಾನಸಭೆ ಎಲೆಕ್ಷನ್ಗೆ ಮಾತ್ರ ಅಂತ ಅನ್ಕೊಳ್ಬೇಡಿ. ಈಗ ದೊಡ್ಡಬಳ್ಳಾಪುರದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಎಲೆಕ್ಷನ್ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಆ ಯುವಕ ವೋಟ್ ಮಾಡೋದಕ್ಕೆ ಅಂತ ಮತಗಟ್ಟೆಗೆ ಹೋದಾಗ ಗೊತ್ತಾಯ್ತು ಆಲ್ರೆಡಿ ಆ ಐಡಿಯಿಂದ ವೋಟ್ ಹಾಕಿದ್ದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಉತ್ತರ ಕೊಡಿ ಚುನಾವಣಾ ಆಯೋಗದವರು. ಎಲ್ಲ ಒಂದ್ ಕಡೆ PPT ಪ್ರೆಸೆಂಟೇಷನ್ ಮಾಡಿದ್ರು, ಯಾರನ್ನೂ ಕೂಡ ನಾವು ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ. ಯಾವ ಸರ್ಕಾರ ಮುಂಚೂಣಿಯಲ್ಲಿದೆ ಅವ್ರು ಸೈಲೆಂಟ್ ಆಗಿರ್ತಾರೆ, ಯಾವ ಸರ್ಕಾರ ಇಲ್ಲ ಅದು ವಾಯ್ಸ್ ರೈಸ್ ಮಾಡೇ ಮಾಡುತ್ತೆ. ಈಗ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೂ ಕೂಡ ಈ ಕೆಟ್ಟ ಗಾಳಿ ಬೀಸಿದೆ ಅಂತ ಹೇಳಿದ್ರೆ ಎಲ್ಲಾ ಕಡೆಯೂ ಆಗ್ತಾ ಇರುವಂತಹ ಘಟನೆ ಇದೇನಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸದ್ಯದ ಮಟ್ಟಿಗೆ ಮತಗಟ್ಟೆಯ ಅಧಿಕಾರಿಗಳ ವಿರುದ್ಧ ಏಜೆಂಟ್ಗಳು ಆಕ್ರೋಶ ಹೊರ ಹಾಕ್ತಿದ್ದಾರೆ. ಇದಾಗೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯುವಕರಿಗಂತೂ ಅದು ಬಿಗ್ ಶಾಕ್. ನಾನು ವೋಟ್ ಹಾಕೋದಕ್ಕೆ ಬಂದಿರೋದೇ ಈಗ ಆದ್ರೆ ಆಲ್ರೆಡಿ ಎಲೆಕ್ಷನ್ ಅಂದ್ರೆ ವೋಟಿಂಗ್ ಆಗೋಗಿದೆ ಎಲೆಕ್ಷನ್ ನಲ್ಲಿ ಅಂತ ದಂಗು ಬಡದಂತ ಪರಿಸ್ಥಿತಿಲಿ ಯುವಕ ಇದ್ದಾರೆ. 15 ನಿಮಿಷದಿಂದ ಬಂದಿದೆ, ಆದ್ರೆ ಒಳಗಡೆ ನೋಡಿದ್ರೆ ನೋಟ್ ಫಸ್ಟ್ ಯಾರು ಹಾಕಿದಾರೆ ಅದಕ್ಕೆ ಬಿಟ್ಟಿಲ್ಲ. ಈಗ ವೋಟ್ ಹಾಕಿದ ನನ್ಗಿನ ಮುಂಚೆನೆ ಬಂದ್ ಹಾಕಿದಾರೆ, ಸೈನ್ ಎಲ್ಲ ಹಾಕಿದಾರೆ. ಸರ್ ಏನು ಒಂದು ಸಮಸ್ಯೆ ಏನೇನೋ ಮಾಡಕ್ ಬಿಡ್ತಾರಂತೆ, ಇನ್ನ ಗೊತ್ತಿಲ್ಲ. 15 ನಿಮಿಷ ಅಂದ್ರೆ ಔಟರ್ಸ್ ತುಂಬಾ ಇದಾರೆ, ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ ಯಾರಿಗೂ. ಇವರೇ ವೋಟರ್ಸ್ ಅಂತ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ, ಹಿಂದಿಯವರು ತುಂಬಾ ಅದ್ರಿಂದ ಯಾರು ಬೇಕಾದ್ರೂ ಬಂದು ವೋಟ್ ಹಾಕೋಗ್ತಾ ಇದಾರೆ. ಇದು ಬರೀ 17ನೇ ವಾರ್ಡ್ ಅಲ್ಲಿ ನಡೀತಾ ಇದೆ. ಏನಾಗ್ತಾ ಇದೆ ಅಂತ